ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಗರಿಗರಿಯಾದ ತಿಪ್ಪರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈವ್ನಿಂಗ್ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ನೀವು ಕೂಡ ಈ ಥರ ಬಜ್ಜಿನ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ತಿಳಿಸ್ಕೊಡ್ತೇನೆ, ಹಾಗೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ನಾನಿಲ್ಲಿ ಮೊದಲಿಗೆ 4 ರಿಂದ 5 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ತಗೊಳ್ಳಿ. ಈಗ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಿಟ್ಟು ಅಥವಾ 2 ಸ್ಪೂನ್ ಆಗುವಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಕಾರ್ನ್ಫ್ಲವರ್ ಬದಲು ನೀವು ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಳಿ 2 ಸ್ಪೂನ್ ಆಗುವಷ್ಟು. ಹಾಗೆ ಓಂಕಾಳು 1 ಟೀ ಸ್ಪೂನ್ ಆಗುವಷ್ಟು. ಈ ಥರ ಕೈಯಲ್ಲಿ ಹಾಕ್ಕೊಂಡು ಈ ಥರ ಮಾಡಿ ಹಾಕಿದ್ರೆ ಸ್ಮೆಲ್ಲು ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಚಿಟಿಕೆ ಸೋಡಾ, ಅಡುಗೆ ಸೋಡಾ. ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಒಂಚೂರು ಹಿಟ್ಟು ಗಂಟಾಗಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊತಾ ಇರಿ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆ ಥರ ಮಾಡಿದ್ರೆ ಸಾಕು. ನೋಡಿ ಕನ್ಸಿಸ್ಟೆನ್ಸಿ ಇಟ್ಟಿದ್ರೆ ಸಾಕು. ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಗೆ ತೀರಾ ತಿಳುವಾಗಿ ಬರಬಾರ್ದು. ಬಜ್ಜಿ ಕಲಿಸ್ತೀವಿ ನೋಡಿ, ಆ ಥರ ಇದ್ದರೆ ಸಾಕು. ಇವಾಗ ಒಂದು ತಿಪ್ಪರೆಕಾಯಿನ ತೊಗೊಂಡು ಅದನ್ನು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮುಂದ್ಗಡೆ ಇರೋದನ್ನು ಮತ್ತು ಹಿಂದ್ಗಡೆ ಇರೋದು ತುಂಬಾ ತೆಗೆದು ಬಿಡಬೇಕು. ಕ್ಲೀನಾಗೆ ತೊಳ್ಕೊಳ್ಳಿ ಫಸ್ಟಿಗೆ ತಿಪ್ಪರೆಕಾಯಿನ. ಕೆಲವೊಬ್ಬರು ಸ್ಲೈಸ್ ಆಗಿ ತಿಪ್ಪರೆಕಾಯಿನ ಕಟ್ ಮಾಡ್ಕೋತಾರೆ, ಇನ್ನು ಕೆಲವೊಬ್ಬರು ಸ್ಟ್ರೇಟಾಗಿನೂ ಕೂಡ ಕಟ್ ಮಾಡ್ಕೋತಾರೆ. ನಾನು ಸ್ಲೈಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಸ್ಲೈಸು ತುಂಬ ದಪ್ಪ ಇರಬಾರ್ದು, ನೋಡಿಕೊಂಡು ತಿಳುವಾಗಿರಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿದ್ರೆ ಸಾಕು. ಇವಾಗ ಕಲಸಿರ್ತೀವಲ್ವ ಹಿಟ್ಟು, ಅದರಲ್ಲಿ ತಿಪ್ಪರೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟೆಲ್ಲ ತಿಪ್ಪರೆಕಾಯಿಗೆ ಹತ್ತಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈ ಕಡೆ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಈ ಥರ ಸ್ಪೂನ್ಲೆ ಎಣ್ಣೆಯಲ್ಲಿ ಬಿಡಿ. ಎಣ್ಣೆ ಕಾದ ನಂತರನೇ ಹಾಕಬೇಕು, ಸ್ವಲ್ಪನೂ ಎಣ್ಣೆ ಹಸಿ ಇರಬಾರ್ದು. ಸೊ ಎಣ್ಣೆ ಕರೆಕ್ಟಾಗಿ ಕಾದಿದ್ರೆ ಈ ಥರ ಹಾಕಿದ್ಮೇಲೆ ಮೇಲ್ಗಡೆ ಎದ್ದು ಬರುತ್ತೆ. ಸೊ ಹಾಗಾದರೆ ಬಜ್ಜಿ ಕ್ರಿಸ್ಪಿಯಾಗಿ ಬರೋ ಚಾನ್ಸಸ್ ಇರುತ್ತೆ. ಒಂದೊಂದಾಗಿ ಈ ಥರ ಹಾಕ್ಕೊಳ್ಳಿ. ಇವಾಗ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ಈಗ 2 ಸೈಡನ್ನ ಫ್ರೈ ಮಾಡ್ಕೋಬೇಕು, ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ಅದನ್ನು ನಾವು ಸರ್ವ್ ಮಾಡ್ಕೋಬೋದು ಅಥವಾ ತಿನ್ಬೋದು. ಮೇಲ್ಗಡೆ ಕ್ರಿಸ್ಪಿ ಮತ್ತು ಒಳಗಡೆ ಸಾಫ್ಟ್ನೆಸ್ ಇರುವಂಥ ತಿಪ್ಪರೆಕಾಯಿ ಬಜ್ಜಿ ರೆಡಿ ಆಯಿತು ನೋಡಿ. ನಿಮಗೆ ಕಲರ್ ಕಾಣಿಸ್ತಿರ್ಬೋದು ಯಾವ ಥರ ಬಂದಿದೆ ಅಂತ.
ಅದೇ ಥರ ಮತ್ತೊಂದು ಸಲ ಉಳಿದಿರುತ್ತೆ ನೋಡಿ, ಅದನ್ನು ಅದೇ ಥರ ಹಾಕ್ಕೊಂಡು ಸೇಮು ಗೋಲ್ಡನ್ ಬ್ರೌನ್ ಬರೋ ತನಕ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ನಾವು ಇದನ್ನು ಹೈ ಫ್ಲೇಮಲ್ಲಿ ಇಡದೆ ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತೀವಿ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲವರ್ ಹಿಟ್ಟು ಯೂಸ್ ಮಾಡಿರ್ತೀವಲ್ವ, ಸೊ ಕಾರ್ನ್ಫ್ಲವರ್ ಹಿಟ್ಟಿಂದ ಇನ್ನು ಜಾಸ್ತಿ ಕ್ರಿಸ್ಪಿನೆಸ್ ಬರುತ್ತೆ. ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಇರ್ಬೋದು, ಬಟ್ 2 ಸ್ಪೂನ್ನ ಯೂಸ್ ಮಾಡಿಕೊಡಿ, ಆವಾಗ ಅದನ್ನು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ತಿಪ್ಪರಿಕಾಯಿ ಬಜ್ಜಿ ರೆಡಿ ಆಗಿದೆ. ನೀವು ಕೂಡ ಸರ್ವ್ ಮಾಡಿಕೊಂಡು ಟೀ ಜೊತೆಗೆ ಈವ್ನಿಂಗ್ ಟೈಮಲ್ಲಿ ಈ ಜಿಟಿ ಜಿಟಿ ಮಳೆಯಲ್ಲಿ ನೀವು ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ RS ಕುಕ್ಕಿಂಗ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ and keep supporting. Bye bye. See you in next video.